ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಳು ಜಂಝರವಾಡ. ನಮ್ಮ ನರ್ಸರಿಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ, ಶ್ರೀ ಅಂಬಿಕಾ ನರ್ಸರಿಗೆ. ಇವತ್ತು ನಾವು ಮಾತಾಡೋದು ತುಂಬಾ ಉಪಯೋಗವಾದ ಗಿಡ ಬಗ್ಗೆ. ನಮ್ಮ ಎಲ್ಲರ ಮನೆಯಲ್ಲೂ ಇರುವ ಕರಿಬೇವಿನ ಗಿಡ. ಹೌದು ಸ್ನೇಹಿತರೆ, ಈ ಚಿಕ್ಕ ಗಿಡದೊಳಗೆ ದೊಡ್ಡ ಶಕ್ತಿಯಿದೆ. ನಿಜ ಹೇಳ್ಬೇಕಂದ್ರೆ ನಾವು ದಿನವೂ ಬಳಸೋ ಗಿಡ ಆದ್ರೂ ಇದರ ನಿಜವಾದ ಲಾಭಗಳನ್ನು ಬಹಳ ಜನ ಸೀರಿಯಸ್ ಆಗಿ ತಿಳ್ಕೊಳ್ಳೋದಿಲ್ಲ. ಕರಿಬೇವಿನ ಗಿಡ ತುಂಬಾ ಆರೋಗ್ಯಕರ. ಮನೆಗೆ ಪಾಸಿಟಿವ್ ವಾತಾವರಣ ಕೊಡ್ತದೆ. ವಾಸನೆ ಪ್ಲಸ್ ಹಸಿರು. ನೀವು ದಿನವೂ ಅಡುಗೆಯಲ್ಲಿ ಹಾಕೋ ಕಡಿಪತ್ತೆ ಕೇವಲ ಸುವಾಸನೆಗಾಗಿ ಮಾತ್ರ ಅಲ್ಲ, ಅದರೊಳಗೆ ತುಂಬಾ ಔಷಧಿ ಗುಣಗಳಿವೆ. ಮೊದಲು ಆರೋಗ್ಯದ ಬಗ್ಗೆ ಹೇಳ್ತೀನಿ. ಕರಿಬೇವಿನ ಸೊಪ್ಪು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬಾ ಹಗುರವಾಗಿರುತ್ತದೆ. ಹಾಗೆ ಶುಗರ್ ಇರುವವರಿಗೆ ಸಹ ಸಹಾಯ ಆಗಬಹುದು. ನಮ್ಮ ದೇಹದಲ್ಲಿ ಚಕ್ಕರೆಯನ್ನು ನಿಯಂತ್ರಣ ಮಾಡಲು ಇದು ಉಪಯೋಗವಾಗುತ್ತದೆ. ಮತ್ತೊಂದು ದೊಡ್ಡ ಲಾಭ ಕೂದಲು. ಬಹಳ ಜನರಿಗೆ ಕೂದಲು ಉದುರುವ ಸಮಸ್ಯೆ ಇರುತ್ತದೆ. ಕರಿಬೇವಿನ ಸೊಪ್ಪನ್ನು ನಿಯಮಿತವಾಗಿ ಬಳಸಿದ್ರೆ ಕೂದಲು ಬಲವಾಗುತ್ತದೆ ಮತ್ತು ಉದುರುವುದನ್ನು ಕಡಿಮೆ ಮಾಡುತ್ತದೆ. ಇನ್ನೊಂದು ವಿಷಯ ಸ್ನೇಹಿತರೆ, ಈ ಗಿಡ ಮನೆಯಲ್ಲಿ ಇದ್ದರೆ ಒಂದು ನೈಸರ್ಗಿಕ ತಾಜಾತನ ಮನೆ ತುಂಬಾ ಬರುತ್ತದೆ. ಹರಿತು ಹಸಿರು ಗಿಡಗಳನ್ನ ನೋಡಿದ್ರೆ ಮನಸ್ಸಿಗೆ ಶಾಂತಿ ಬರ್ತದೆ, ಸ್ಟ್ರೆಸ್ ಕಡಿಮೆ ಆಗ್ತದೆ. ಅದೇ ರೀತಿ ಕರಿಬೇವಿನ ಗಿಡ ನಿಮ್ಮ ಮನೆಯ ವಾತಾವರಣವನ್ನ ಫ್ರೆಶ್ ಆಗಿ ಇಡ್ತದೆ. ಕೆಲವರು ಏನೇಳ್ತಾರೆ ಗೊತ್ತಾ? ಕರಿಬೇವಿನ ಗಿಡ ಮನೆಯಲ್ಲಿ ಇಟ್ರೆ ಸಮಸ್ಯೆ ಬರುತ್ತೆ ಅಂತ. ಆದ್ರೆ ಇದು ಸಂಪೂರ್ಣ ತಪ್ಪು. ಯಾವ ಗಿಡವೂ ನಮ್ಮ ಮನೆಗೆ ನಾಶ ತರುವುದಿಲ್ಲ. ಗಿಡಗಳು ನಮಗೆ ಆಮ್ಲಜನಕ ಕೊಡ್ತವೆ, ಆರೋಗ್ಯ ಕೊಡ್ತವೆ, ಹಾಗೆ ಪರಿಸರವನ್ನ ಸುಂದರವಾಗಿರಿಸುತ್ತವೆ. ಸಿಯಾ, ನಾವು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೆ ಮಾತ್ರ ಗಿಡ ಒಣಗುತ್ತದೆ. ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಕೆಲವರು ಇಂಥ ಮಾತುಗಳನ್ನ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಇಂಥ ತಪ್ಪು ನಂಬಿಕೆಗಳನ್ನ ನಂಬಬೇಡಿ. ಈಗ ಮುಖ್ಯ ವಿಷಯ, ಈ ಗಿಡವನ್ನ ಹೇಗೆ ಬೆಳೆಸೋದು? ಮೊದಲು ಸೂರ್ಯನ ಬೆಳಕು. ಕರಿಬೇವಿನ ಗಿಡಕ್ಕೆ ದಿನಕ್ಕೆ ಕನಿಷ್ಠ 4 ರಿಂದ 5 ಗಂಟೆ ಬೆಳಕು ಬೇಕು. ಬೆಳಕು ಸಿಕ್ಕಿಲ್ಲ ಅಂದ್ರೆ ಗಿಡ ಸರಿ ಬೆಳೆಯುವುದಿಲ್ಲ. ನೀರು ಹಾಕೋ ವಿಧಾನ: ಮಣ್ಣು ಒಣಗಿದಾಗ ಮಾತ್ರ ನೀರು ಹಾಕಿ. ಹೆಚ್ಚಾಗಿ ನೀರು ಹಾಕಿದ್ರೆ ಬೇರು ಕೊಳೆತು ಹೋಗಬಹುದು. ಮಣ್ಣು ಮಿಶ್ರಣ: ರೆಡ್ ಸಾಯಿಲ್ ಮತ್ತು ಕಾಂಪೋಸ್ಟ್ ಮಿಕ್ಸ್ ಮಾಡಿದ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ನೀವು ನರ್ಸರಿ ಸಾಯಿಲ್ ಮಿಕ್ಸ್ ಬಳಸಿದ್ರೂ ಕೂಡ ಓಕೆ. ಮಧ್ಯ ಮಧ್ಯದಲ್ಲಿ ಪ್ರೂನಿಂಗ್, ಕತ್ತರಿಸುವುದು ಮಾಡಿ. ಇದರಿಂದ ಹೊಸ ಚಿಗುರುಗಳು ಬರ್ತವೆ. ಗಿಡ ದಟ್ಟವಾಗಿ, ಬುಷಿಯಾಗಿ ಬೆಳೆಯುತ್ತದೆ. ಇನ್ನೊಂದು ಸ್ಮಾಲ್ ಟಿಪ್: ಸಮಯಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಿದ್ರೆ ಗಿಡ ತುಂಬಾ. ನಿಮ್ಮ ಮನೆಯಲ್ಲಿ ಕರಿಬೇವಿನ ಗಿಡ ಇದ್ರೆ ಅದನ್ನ ತೆಗೆದ್ಹಾಕ್ಬೇಡಿ. ಅದನ್ನ ಪ್ರೀತಿಯಿಂದ ಬೆಳೆಸಿ. ಇದು ನಿಮ್ಮ ಆರೋಗ್ಯಕ್ಕೂ ನಿಮ್ಮ ಮನೆಗೂ ತುಂಬಾ ಉಪಯೋಗ ಆಗುತ್ತದೆ. ನೀವು ಇನ್ನೂ ಈ ಗಿಡ ಹಾಕಿಲ್ಲ ಅಂದ್ರೆ ಇವತ್ತೇ ಒಂದು ಗಿಡ ನೆಟ್ಟು ನೋಡಿ. ಇಂತಹ ಇನ್ನಷ್ಟು ಗಿಡಗಳ ಮಾಹಿತಿ ಬೇಕಾದ್ರೆ ನಮ್ಮ ಚಾನೆಲ್ ಫಾಲೋ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸೂಪರ್ ವಿಡಿಯೋದಲ್ಲಿ. ನಿಮ್ಮದೇ ಬಾಳು ಜಂಜರವಾಡ, ಶ್ರೀ ಅಂಬಿಕಾ ನರ್ಸರಿ. ಧನ್ಯವಾದಗಳು.